ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಟ್ಲಿ ಟ್ರೈಲರ್ ರಿಲೀಸ್ನ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಜಯನಗರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ CK ರಾಮಮೂರ್ತಿಯವರೇ, ಕನ್ನಡದ ಹಿರಿಯ ನಟರು ಆದಂತಹ ಸುಂದರರಾಜ್ ಅವರೇ, ಪ್ರಮೀಳಕ್ಕ ಅವರೇ, ಖ್ಯಾತ ಚಲನಚಿತ್ರ ನಟರಾದಂತಹ ಯೋಗೇಶ್ ಅವರೇ, ಪ್ರಮೋದ್ ಶೆಟ್ರೆ, ಈ ಒಂದು ಚಲನಚಿತ್ರದ ನಿರ್ಮಾಪಕರಾದಂಥ ಶ್ವೇತಾ ಬಾಲರಾಜ್ ಅವರೇ, ಮಿಸ್ಸಸ್ ಬಾಲು ಅವರೇ, ಹಾಗೂ ಸ್ನೇಹಿತರಾದಂತಹ ಆತ್ಮೀಯರಾದಂಥ ಬಾಲು ಮತ್ತು ಉಗ್ರಂ ಮಂಜು ಅವರೇ, ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳೇ, ಭಾಳ ಸಂತೋಷದಿಂದ ಈ ಒಂದು ಟ್ರೈಲರ್ ರಿಲೀಸಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಬಾಲರಾಜ್ ಅವರು, ಆನೇಕಲ್ ಬಾಲರಾಜ್ ಅವರು, ನಾನಾಗಿರ್ಬೋದು, ಶಾಸಕರಾಗಿರ್ಬೋದು, ಪ್ರತಿನಿತ್ಯ ಬೆಳಗ್ಗೆ ನಾವು ಇದೇ ಶಾಲಿನಿ ಪಾರ್ಕಲ್ಲಿ ನಾವು ವಾಕ್ ಮಾಡ್ತಾಯಿದ್ವಿ. ಪ್ರತಿನಿತ್ಯ ಅವ್ರ ಜೊತೆ ನಾವು ಭೇಟಿ ಮಾಡ್ತಾಯಿದ್ವಿ, ಕನ್ನಡದ ಚಲನಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ದರ್ಶನ್ ಅವರ ಪಿಕ್ಚರನ್ನು ಆನೇಕಲ್ ಬಾಲರಾಜ್ ಅವರೇ, ದರ್ಶನ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಆ ಚಿತ್ರದ ನಿರ್ಮಾಪಕರು ಬಾಲರಾಜ್ ಅವರು. ಅದಕ್ಕಾಗಿ ನಾನು ಇವತ್ತು ಅವ್ರು ಎಷ್ಟೇ ಎತ್ತರಕ್ಕೆ ಬರೀಬೋದು, ಒಬ್ಬ ನಿರ್ಮಾಪಕರು ಒಬ್ಬ ಕಲಾವಿದನ್ನ ಬೆಳೆಸ್ಬೇಕು ಅಂತೇಳಿ ಅವರು ಶ್ರಮ ಪಟ್ಟರಲ್ಲ, ಅದಕ್ಕೆ ಬಾಲರಾಜ್ ಅವರು ಭಾಳ ಗ್ರೇಟ್ ಅಂತ ನನಗನ್ಸುತ್ತೆ. ನಾನು ಸಂತೋಷ್ ಅವ್ರನ್ನ ಆಗಾಗ ಭೇಟಿ ಮಾಡ್ತಾ ಇದ್ವಿ, ನಮ್ಮ ಬಾಲು ಜೊತೆನೆ ಭೇಟಿ ಮಾಡ್ತಾ ಇದ್ದು, ಅಲ್ಲಲ್ಲಿ ಕಾಫಿ ಕುಡಿತಾ ಇದ್ವಿ. ಒಬ್ಬ ಒಳ್ಳೆಯ ಉದಯೋನ್ಮುಖ ನಟ. ಗಣಪ ಮತ್ತು ಕರಿಯ 2ನ ನಾನು ಸಹ ನೋಡಿದ್ದೇನೆ. ಅವರ ಚಲನಚಿತ್ರ ಏನು ಇವತ್ತು ಬೆಟ್ಲಿ ರಿಲೀಸ್ ಆಗಬೇಕಂತೇಳಿ ಅವ್ರ ಅಕ್ಕ ಅದನ್ನು ಶ್ರಮಪಟ್ಟು ಮಾಡಿದಾರಲ್ಲ, ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಅವ್ರ ಅಕ್ಕ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ಒಬ್ಬ ಚಲನಚಿತ್ರ, ನನ್ನ ತಮ್ಮಂದು ಫಿಲಿಮು ಇವತ್ತು ರಿಲೀಸ್ ಆಗಬೇಕು, ಅದು ಎಷ್ಟೇ ಕಷ್ಟ ಆದರೂ ಸಹ, ತಂದೆ ಕಳ್ಕೊಂಡ್ರು, ತಮ್ಮನ ಕಳ್ಕೊಂಡ್ರು ಸಹ ಫಿಲಿಮ್ ರಿಲೀಸ್ ಆಗಬೇಕಂತ ಶಪಥ ತೊಟ್ಟು ಆ ಫಿಲಿಮ್ ರಿಲೀಸ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಅವರಿಗೆ ಅಭಿನಂದನೆಗಳು. ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ಅವ್ರು ಎಷ್ಟು ಅಂತ ತೋರಿಸುತ್ತೆ. ಎಲ್ಲ ಕನ್ನಡದ ಬಂಧುಗಳು ತಾವೆಲ್ಲ ನೋಡ್ತಾ ಇದ್ದೀರಾ, ಕನ್ನಡ ಚಲನಚಿತ್ರಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಕನ್ನಡದಲ್ಲಿ ಎಂತೆಂಥ ಒಳ್ಳೆಯ ನಟಿದ್ರು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಸುಂದರರಾಜ್ ಅವರು, ಇವರೆಲ್ಲ ಎಂತೆಂಥ ಕಲಾವಿದರು. ಆದರೆ ಇವತ್ತೆಲ್ಲೋ ಒಂದು ಕಡೆ ಸೊರಗ್ತಾ ಇದೆ. ಇಂಥ ಒಳ್ಳೆಯ ಯುವ ಪ್ರತಿಭೆಗಳಿಗೆ, ಮುಂದಿನ ಎಲ್ಲ ಯುವ ಪ್ರತಿಭೆಗಳಿಗೆ ನಾವೆಲ್ಲ ಕನ್ನಡದ ಅಭಿಮಾನ, ಕನ್ನಡ ಚಲನಚಿತ್ರವನ್ನು ನೋಡಬೇಕಂತ ಈ ಸಂದರ್ಭ ಹೇಳ್ತಾ, ಬೆಟ್ಲಿ ನಿಜವಾಗ್ಲೂ ಶತದಿನೋತ್ಸವ ಆಚರಣೆ ಮಾಡಲಿ. ನಾನು ಮತ್ತು ನಮ್ಮ ಶಾಸಕರು ಯಾವುದೇ ಥಿಯೇಟರ್ ರಿಲೀಸ್ ಆದರೂ ಸಹ ಹೋಗ್ತೀವಿ. ಇಲ್ಲ ನಾವೇ ಒಂದು ಥಿಯೇಟ್ರ್ನಲ್ಲಿ, ಹೆಂಗೋ ನಮ್ಗೆ ಇಲ್ಲಿ ಸೆಂಟ್ರಲ್ ಮಾಲ್ ಇದೆ, ಅಲ್ಲಿ ರಿಲೀಸ್ ಆದರೆ ನಾವೆಲ್ಲ ಸ್ನೇಹಿತರು ಸೇರಿ ಹೋಗಿ ಆ ಚಲನಚಿತ್ರವನ್ನು ನೋಡಿ ಚಲನಚಿತ್ರ, ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.